ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಚಿವ ಜಮೀರ್ ಅಹಮದ್ ಖಾನ್ ಜೆಡಿಎಸ್ಗೆ ಸೇರ್ಪಡೆಯಾಗುವ ಬಗ್ಗೆ ಹರಿದಾಡುತ್ತಿರುವ ಸುದ್ದಿಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ಪಕ್ಷ ಕಟ್ಟಲು ಕಾರ್ಯಕರ್ತರು ಸಿದ್ಧರಾಗಿದ್ದಾರೆ. ಜಮೀರ್ ಜೆಡಿಎಸ್ಗೆ ಬರೋ ಅವಶ್ಯಕತೆ ಇಲ್ಲ ಅಂತ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸುಮ್ಮನೆ ಮಾಧ್ಯಮದಲ್ಲಿ ಬರ್ತಿರುವ ವಿಚಾರ ಅದು. ಅವರು ಈಗಾಗಲೇ ಈ ವಿಚಾರಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಸ್ಥಾನಮಾನ ಕೊಟ್ಟಿದೆ, ಅದರ ಬಗ್ಗೆ ಚರ್ಚೆ ಬೇಡ. ನಮ್ಮ ಪಾರ್ಟಿ ಕಟ್ಟೋಕೆ ಕಾರ್ಯಕರ್ತರಿದ್ದಾರೆ. ನಮ್ಮ ಕಾರ್ಯಕರ್ತರು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ. ಪಕ್ಷ ಯಾರನ್ನ ನೆಚ್ಕೊಂಡಿಲ್ಲ ಅಂತ ಜಮೀರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮೇಲೆ ಮಾಟ ಮಂತ್ರ ಮಾಡಿದ್ದಾರೆ ಎಂಬ ಮಾಜಿ ಸಚಿವ ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ನನಗೆ ಮಾಟ ಮಂತ್ರದ ಬಗ್ಗೆ ಅಷ್ಟು ಅರಿವಿಲ್ಲ. ನಾವು ದೈನಂದಿನ ಜೀವನದಲ್ಲಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದೇವೆ. ನಮ್ಮಿಂದ 4 ಜನರಿಗೆ ಒಳ್ಳೆಯದಾಗಬೇಕು ಅಂತ ತಿಳಿಸಿದರು. ಅಲ್ಪಸಂಖ್ಯಾತರು ಜೆಡಿಎಸ್ ಕಡೆಗೆ ಮುಖ ಮಾಡುವ ವಿಚಾರವಾಗಿ ಮಾತನಾಡಿ, ಸಿಎಂ ಅವರು ಯಾವಾಗಲೂ ಅಹಿಂದ ರಾಜಕಾರಣಿ ಅಂತ ಹೇಳ್ತಾರೆ. ಅಹಿಂದದಲ್ಲಿ ಆ ಮತ್ತು ದ ಅನ್ನೋದು ಉರುಳಿ ಹೋಗಿದೆ. ರಾಜಣ್ಣ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈಬಿಟ್ಟಾಗಿದೆ. ಜಬ್ಬಾರ್ ನಜೀರ್ ತಲೆದಂಡ ಆಗಿದೆ ಅಂತಂದರು. ಎಸ್, ನಿಖಿಲ್ ಕುಮಾರಸ್ವಾಮಿ ಅವರ ಇವತ್ತಿನ ಹೇಳಿಕೆಗಳಲ್ಲಿ ಜಮೀರ್ ಅವರು ಬರಲ್ಲ ಅಂತ ಜಮೀರ್ ಕೂಡ ಹೇಳಿದ್ದಾರೆ. ನೋ ಕಾಂಗ್ರೆಸ್ ನಂಗೆಲ್ಲ ಕೊಟ್ಟಿದೆ, ಕಾಂಗ್ರೆಸ್ಸಲ್ಲಿ ಇರ್ತೀನಿ ಅಂತ ಜಮೀರ್ ಹೇಳಿದ್ರು. ಜಮೀರ್ ಹೇಳಿದರೆ ಆ ಚರ್ಚೆ ಅಪ್ರಸ್ತುತ. ಬಟ್ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ, ಪಾರ್ಟಿ ಕಟ್ತಾರೆ ಅಂತ ಒಂದು. ಅಂಡ್ ಸಿದ್ದರಾಮಯ್ಯ ಅಹಿಂದ ರಾಜಕಾರಣಿ ಅಂತಾರೆ. ಆ ಅಲ್ಪಸಂಖ್ಯಾತ, ದಲಿತ ಅಂದರೆ ಅಲ್ಪಸಂಖ್ಯಾತರು ನಜೀರ್ ಅಹಮದ್ ಜಬ್ಬಾರ್ ಅವ್ರನ್ನ ಯಾವಾಗ ಇವರು ಅಮಾನತ್ ಮಾಡಿದ್ರು ಆಗಲೇ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರು ದೂರ ಆದರು. ಸಿದ್ದರಾಮಯ್ಯನವ್ರು ನೆಚ್ಕೊಂಡಿದ್ರು, ಅವರು ಬೇಜಾರಾದರು ಸಿದ್ದರಾಮಯ್ಯನವ್ರ ಬಗ್ಗೆ. ಇನ್ನು ನಾಗೇಂದ್ರ ಅವ್ರು ಯಾವಾಗ ಜೈಲಿಗೆ ಹೋದ್ರು ಈ ವಾಲ್ಮೀಕಿ ಹಗರಣದಲ್ಲಿ, ಆಗಲೇ ದಲಿತರು ಕೂಡ ಅವ್ರ ಮೇಲೆ ಮುನ್ಸ್ಕೊಂಡ್ರು. ಈಗ ಆನೂ ಇಲ್ಲ ದಾನೂ ಇಲ್ಲ, ಹಿಂಗಾಗಿದೆ ಸಿದ್ದರಾಮಯ್ಯವ್ರ ಸನ್ನಿವೇಶ ಅನ್ನೋದು ನಿಖಿಲ್ ಕುಮಾರಸ್ವಾಮಿ ಅವರ ವ್ಯಾಖ್ಯಾನ. ನೋಡ್ಬೇಕು ಅದೇನಾಗುತ್ತೆ ಅಂತ. ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವ್ರ ವಿರುದ್ಧ ಪ್ರೀತಮ್ ಗೌಡ್ರು ಏನೋ ಮಾತಾಡಿದ್ದಾರೆ. ಏನದು? ರಾಜಕೀಯ ಕಣದಲ್ಲಿ ಈಗ ಮೈತ್ರಿ ಪಕ್ಷಗಳ ನಡುವೆಯೇ ಸದ್ದಿಲ್ಲದೆ ಸಮರ ಶುರುವಾಗಿದೆ. ಮೈತ್ರಿ ಅಷ್ಟೇ, ಸಿದ್ಧಾಂತದಲ್ಲಿ ರಾಜಿ ಇಲ್ಲ ಎಂದಿದ್ದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿಜೆಪಿ ನಾಯಕ ಪ್ರೀತಮ್ ಗೌಡ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದವರು, ನಿಖಿಲ್ ಕುಮಾರಸ್ವಾಮಿ ಹೇಳಿರುವುದು ಸರಿಯೇ ಇದೆ, ಅವರಿಗೆ ಆಲ್ ದಿ ಬೆಸ್ಟ್. ನಾವು ನಮ್ಮ ಸಿದ್ಧಾಂತದ ಪ್ರಕಾರವೇ ಕೆಲಸ ಮಾಡ್ತೇವೆ. ನಮ್ಮ ಸಿದ್ಧಾಂತ ಒಪ್ಪಿದ ಮತದಾರರು ನಮ್ಮೊಂದಿಗಿರ್ತಾರೆ ಅಂತ ಹೇಳಿದರು. ಪ್ರಶ್ನೆ ಸರಿ ಇದೆ, ಆದರೆ ವ್ಯಕ್ತಿ ತಪ್ಪಾಗಿದೆ. ಈ ವಿಚಾರವನ್ನು ಜೆಡಿಎಸ್ ನಾಯಕರಿಗೆ ಕೇಳಿ ಎಂದು ವ್ಯಂಗ್ಯವಾಡಿದ ಪ್ರೀತಮ್ ಗೌಡ, ಕೇಂದ್ರದಲ್ಲಿ ಸಚಿವರಾಗಿರುವ ಎಚ್.ಡಿ. ಕುಮಾರಸ್ವಾಮಿ ಅವರು ಎನ್ಡಿಎ ನಾಯಕರಾಗಿದ್ದು ಅವರ ನಿಲುವು ಏನು ಎನ್ನುವುದು ಸ್ಪಷ್ಟವಾಗಬೇಕು ಅಂತ ಹೇಳಿದರು. ಎಚ್.ಡಿ.ಕೆ ಮುಂದಿನ ಮುಖ್ಯಮಂತ್ರಿ ಎನ್ನುವ ಜೆಡಿಎಸ್ ನಾಯಕರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಎನ್ಡಿಎ ನೇತೃತ್ವದಲ್ಲಿ ಸರ್ಕಾರ ಬರುತ್ತದೆ, ಆದರೆ ಸಿಎಂ ಯಾರು ಎನ್ನುವುದು ಸಮಯ ಬಂದಾಗ ನಿರ್ಧಾರವಾಗುತ್ತದೆ. ದೇವೇಂದ್ರ ಫಡ್ನವೀಸ್ ಅಥವಾ ಸಾಮ್ರಾಟ್ ಚೌಧರಿ ರೀತಿಯಲ್ಲಿ ಕರ್ನಾಟಕದಲ್ಲೂ ನಾಯಕತ್ವ ನಿರ್ಧಾರವಾಗಬಹುದು, ಕಾದು ನೋಡೋಣ ಅಂತ ಹೇಳಿದರು. ನಿಖಿಲ್ ಯುವಕರಾಗಿ ತಮ್ಮ ಪಕ್ಷದ ಸಿದ್ಧಾಂತದ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಿದ ಪ್ರೀತಮ್ ಗೌಡ, ರಾಜಕೀಯ ಮ್ಯಾರಥಾನ್ ರೇಸ್ ಥರ 100 ಮೀಟರ್ ಓಡುವವರು ಬೇಗ ಸುಸ್ತಾಗ್ತಾರೆ, ನಾನು ನಿಧಾನವಾಗಿ ದೀರ್ಘ ಹಾದಿಯಲ್ಲಿ ಸಾಕ್ತೇನೆ ಅಂತ ಹೇಳಿದ್ರು. ಪ್ರೀತಮ್ ಗೌಡ್ರೇನು ಅಂತ ಕಾರವಾಗಿ ಹೇಳ್ದಂಗೆ ಏನಿಲ್ಲ. ಇಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಿದ್ಧಾಂತದಲ್ಲಿ ರಾಜಿ ಇಲ್ಲ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರದ್ದು ಹೇಳಿದ್ದಾರೆ. ಬಟ್ ಎನ್ಡಿಎನಲ್ಲಿ ನಾಯಕರಾಗಿದ್ದಾರೆ ಕುಮಾರಸ್ವಾಮಿ ಅವರು. ಮುಂದಿನ ಮುಖ್ಯಮಂತ್ರಿ ಅಂದರೆ ಕೇಂದ್ರದವ್ರು ನಿರ್ಧಾರ ಮಾಡ್ತಾರೆ. ಮೊದಲು ಏಕನಾಥ್ ಶಿಂದೆ ಮುಖ್ಯಮಂತ್ರಿ ಆಗಿದ್ದರು, ಶಿವಸೇನೆಯಿಂದ ಬಂದು ಬಿಜೆಪಿ ಜೊತೆ. ನಂತರ ಈಗ ಫಡ್ನವೀಸ್ ಮುಖ್ಯಮಂತ್ರಿ ಆದರು. ಅಲ್ಲಿ ನಿತೀಶ್ ಕುಮಾರ್ ಇಷ್ಟು ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಈಗ ಸಾಮ್ರಾಟ್ ಚೌಧರಿ ಮುಖ್ಯಮಂತ್ರಿ ಆದರು. ಅಂದರೆ ಮೊದಲು ಅವ್ರು ಕೊಡ್ತೀವಿ ಆಮೇಲೆ ತಗೋತೀವಿ ಅನ್ನೋ ದಾಟಿ ಹೇಳಿಕೆ ಇದ್ದಂಗಿದೆ. ಆಮೇಲೆ ನಿಧಾನವಾಗಿ ಓಡ್ತೀನಿ ನಾನು, ಮ್ಯಾರಥಾನ್ ಅಂತ ಹೇಳ್ತಾರೆ. ಭಾಳ ಚಾಲಾಕಿ ರಾಜಕಾರಣಿ ಪ್ರೀತಮ್ ಗೌಡ. ಆ್ಯಂಡ್ ನಿಖಿಲ್ ಕುಮಾರಸ್ವಾಮಿ ಕೂಡ ಪ್ರಬುದ್ಧ ರಾಜಕಾರಣಿ. ಸೊ ಹಾಗಾಗಿ ಇಲ್ಲೇನು ಟೀಕೆ ಟಿಪ್ಪಣಿಗಳೇನಿಲ್ಲ. ಒಬ್ಬರು ಬುದ್ಧಿವಂತಿಕೆ ಆದಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಇಬ್ಬರದು ಕರೆಕ್ಟಾಗಿದೆ, ರಾಂಗ್ ಏನಿಲ್ಲ. ನಿಖಿಲ್ ಅವ್ರ ಹೇಳಿಕೆ ಕೂಡ ಕರೆಕ್ಟಾಗಿದೆ ಅವ್ರ ಪ್ರಕಾರ, ಅವ್ರ ಪಾರ್ಟಿ ಪ್ರಕಾರ. ಪ್ರೀತಮ್ ಗೌಡ್ರು ಬಿಜೆಪಿಲಿ ಇದ್ಕೊಂಡು ಇಂಡಿಯನ್ ನಾಯಕರ ಬಗ್ಗೆ ಕೊಡಬೇಕಾದಂಥ ಹೇಳಿಕೆ ದಾಟಿಯಲ್ಲಿ ಕೂಡ ಕರೆಕ್ಟಾಗಿದೆ. ಯಾರೂ ಲಕ್ಷ್ಮಣ್ ರೇಖೆಯನ್ನು ಕ್ರಾಸ್ ಮಾಡ್ದಂಗೆ ಕಾಣ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಟ ಮಂತ್ರ ಮಾಡಿಸಲಾಗಿದೆ ಎಂಬ ಮಾಜಿ ಸಚಿವ ಕೆ.ಎನ್. ರಾಜಣ್ಣ ಅವರ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಈಗ ದೊಡ್ಡ ಬಾಂಬ್ ಸಿಡಿಸಿದೆ. ಇದು ನಾನಾ ರೀತಿಯ ವ್ಯಾಖ್ಯಾನಗಳಿಗೆ ಇದೀಗ ಎಡೆ ಮಾಡಿಕೊಡ್ತಾ ಇದೆ. ಆದರೆ ಇದಕ್ಕೆ ಕಾಂಗ್ರೆಸ್ ಪಾಳೆಯದಿಂದಲೇ ಭರ್ಜರಿ ತಿರುಗೇಟು ಸಿಕ್ಕಿದೆ. ಈ ನಡುವೆ ಸಿದ್ದರಾಮಯ್ಯ ಅವರಿಗೆ ಮಾಟ ಮಂತ್ರ ಮಾಡಿಸಿದರೆ ಕೆ.ಎನ್. ರಾಜಣ್ಣ ಅವರೇ ಮಾಡಿಸಿರಬೇಕು ಅಂತ ಕಾಂಗ್ರೆಸ್ ಶಾಸಕ ಮಾಗಡಿ ಬಾಲಕೃಷ್ಣ ಲೇವಡಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಬುಧವಾರ ಮಾತನಾಡಿದ ಅವರು, ಹಾಗೆಲ್ಲ ಮಾಟ ಮಂತ್ರ ಮಾಡಿಸೋದಾದರೆ ರಾಜಣ್ಣನವರೇ ಮಾಡಿಸಿರಬೇಕು. ಅವರೇ ತಾನೇ ಸಿಎಂ ಜೊತೆಗಿರೋರು ಹಾಗೂ ಅಷ್ಟು ಧೈರ್ಯ ಇರೋರು. ಮಾಟ ಮಂತ್ರ ಮಾಡಿ ಯಾರದ್ದೋ ಬಾಯಿ ಮುಚ್ಚೋದಕ್ಕೆಲ್ಲ ಆಗಲ್ಲ. ಹಾಗೇನಾದರೂ ಇದ್ದರೆ ಮಾಟ ಮಂತ್ರ ಮಾಡಿ ಎಂತೆಂತಹ ನಾಯಕರ ಬಾಯಿ ಮುಚ್ಚಿಸ್ತಿದ್ರು. ಮಾಟ ಮಂತ್ರ ಮಾಡಿಸುವವರು ಅವರ ಕುಟುಂಬ ಸರ್ವನಾಶ ಆಗಿಬಿಡುತ್ತೆ. ವಾಮಾಚಾರಗಳನ್ನು ಮಾಡಿದರೆ ಅವರ ಕುಟುಂಬವೇ ಸರ್ವನಾಶ ಆದ ಉದಾಹರಣೆಗಳಿವೆ. ಅಷ್ಟು ಮೂರ್ಖತನಕ್ಕೆ ಯಾರೂ ಹೋಗಲ್ಲ ಅಂತ ಹೇಳಿದರು. ಈಗ ಯಾವ ಮಾಟ ಮಂತ್ರನೂ ನಡೆಯಲ್ಲ. ಸಿದ್ದರಾಮಯ್ಯ ರಾಜಕೀಯವಾಗಿ ಸಕ್ರಿಯವಾಗಿಯೇ ಇದ್ದಾರೆ. ನಮಗೇನು ಆ್ಯಕ್ಟಿವ್ ಆಗಿಲ್ಲ ಅಂತ ಕಾಣಿಸ್ತಾ ಇಲ್ಲ. ನಾವು ಕೂಡ ಸಿಎಂ ಆಪ್ತರೆ, ನಮ್ಮನ್ನು ಯಾಕೆ ದೂರ ಮಾಡ್ತೀರಾ? ಸಿಎಂ ಆಪ್ತತೆಯಿಂದ ನಮ್ಮನ್ನು ದೂರ ಮಾಡಬೇಡಿ ಅಂತ ಮಾಗಡಿ ಬಾಲಕೃಷ್ಣ ಹೇಳಿದ್ರು. ಕರೆಕ್ಟ್ ಅದು. ಇವೆಲ್ಲ ಮಾಟ ಮಂತ್ರ ನಡೆಯೋದಾಗಿದ್ದರೆ ಇವತ್ತು ಯಾಕೆ ಚುನಾವಣೆ ಗೆಲ್ಬೇಕಾಯ್ತು? ಮಾಟ ಮಂತ್ರ ಮಾಡಿ ಅವ್ರು ಯಾರನ್ನೋ ಸೋಲಿಸಿ ಇವ್ರು ಯಾರೋ ಸಿಎಂ ಆಗ್ಬೋದಿತ್ತಲ್ಲ. ಅದೊಂದು ನಂಬಿಕೆ ಅಷ್ಟೇ.
ದೇವ್ರು ನಂಬೋದು, ಮಾಟ ಮಂತ್ರ ಮಾಡಿದ್ರಲ್ಲ ಹಾಳಾಗೋಗೋರೇನೋ ಇವ್ರ ಹೇಳಿಕೆಗಳು ನಡೀತಾ ಇರ್ತವೆ. ನಾವು ಕೂಡ ಅವ್ರ ಫಾಲೋವರ್ಸೇ ಅಂತ. ಇನ್ನೊಂದೇನೋ ಹೇಳ್ದಂಗಿತ್ತು, ನಮ್ಮ ಹುಡುಗ ಹಾಕಲಿಲ್ಲ ಅದನ್ನು. ಜಮೀರ್ JDSಗೆ ಹೋಗೋದಾದ್ರೆ ನಮ್ಮನ್ನೂ ಕರ್ಕೊಂಡು ಹೋಗ್ಲಿ, ಅವರೇ ತಾನೇ ಕಾಂಗ್ರೆಸ್ ಕರ್ಕೊಂಬಂದಿದ್ದು ನಮ್ಮನ್ನು ಅಂತ ಹೇಳ್ತಾಯಿದ್ರು. ಸೊ ರೆಬೆಲ್ ರಾಜಕಾರಣಿ ಮಾಗಡಿ ಬಾಲಕೃಷ್ಣ, ಇಟ್ಸ್ ಅನ್ ಹಂಬಲ್. ಅದರ ಮಾತು ಜಾಸ್ತಿ ಬಾಲಣ್ಣ ಮಾತಲ್ಲಿ ಎತ್ತಿದ ಕೈ. ನೆಕ್ಸ್ಟ್ ಮಂತ್ರಿ ಆಗ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವರೇ, ಹಾಗಾಗಿ ನೋಡ್ತಾ ಇದ್ದಾರೆ. ಹಂಗೆ ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.